ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಇದೀಗ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂಗೆ ಒಂದು ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ಬಂದಿದೆ. ಮಹತ್ವದ ಕಾರ್ಯಾಚರಣೆಯನ್ನ ಮಾಡಿದ್ದೇವೆ ಅಂತೇಳಿ ಕಾಂಗ್ರೆಸ್ ಬೀಗ್ತಾ ಇದೆ. ಬಂಡಾಯ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಪೈಲ್ವಾನ್ ಸಾದಿಕ್ ಅವರು ಸ್ಪರ್ಧೆ ಮಾಡಿದ್ರು. ಇದೀಗ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ಮೂಲಕ ನಾನು ನಿಮಗೆ ಸೈ ಅಂತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಜೈ ಅಂತೀನಿ ಅನ್ನುವ ಮೂಲಕ ತಮ್ಮ ಬಂಡಾಯವನ್ನ ಇತ್ಯರ್ಥಗೊಳಿಸಿಕೊಂಡಿದ್ದಾರೆ, ಶಮನಗೊಳಿಸಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ಹಾದಿ ಸುಗಮ ಆಯಿತು ಅಂತೇಳಿ ಎಲ್ಲ ಬೀಗ್ತಾ ಇದ್ದಾರೆ. ನಿಜಕ್ಕೂ ಮುಸ್ಲಿಂ ಸಮುದಾಯದ ರಾಜಕೀಯ ನಾಯಕರುಗಳನ್ನ ಕಂಡ್ರೆ ಅವ್ರ ಬಗ್ಗೆ ಅನುಕಂಪ ಪಡ್ಬೇಕಾ ಅಥವಾ ಏನ್ ಪಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಇವ್ರೇನೋ ದೊಡ್ಡ ಯುದ್ಧವನ್ನ ಗೆದ್ದಿರೋ ರೀತಿ ನೋಡಿ. ನಾವೆಲ್ಲ ಪೈಲ್ವಾನ್ ಸಾದಿಕ್ ಅವ್ರನ್ನ ಭೇಟಿ ಮಾಡಿದ್ವಿ, ನಮಗೆ ಗೊತ್ತಿತ್ತು ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಅಂತೇಳಿ ಈಗ ಅವ್ರನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡಿಸ್ಬಿಟ್ಟು ಅವರ ಬಂಡಾಯವನ್ನ ಕಡಿಮೆ ಮಾಡಿಸಿದ್ವಿ. ಈಗ ಅವ್ರ ಸಪೋರ್ಟ್ ಕಾಂಗ್ರೆಸ್ಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಶಮನ ಮಾಡ್ಬಿಟ್ಟು ಕಾಂಗ್ರೆಸ್ಗೆ ಬಹಳ ಒಳ್ಳೇದು ಮಾಡಿದೀವಿ ಅಂತ ಅಂದ್ಕೊಂಡಿದ್ದಾರೆ. ಅವ್ರು ಯೋಚನೆ ಮಾಡ್ಬೇಕಾಗಿದ್ದು, ನಾವು ನಮಗೆ ಗೊತ್ತಿಲ್ಲದೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದೀವಿ, ದ್ರೋಹ ಮಾಡ್ತಿದೀವಿ ಅನ್ನುವಂತ ಪ್ರಜ್ಞೆ, ದೂರದ ಆಲೋಚನೆ ಇವರಿಗೆ ಇಲ್ಲ. ಇದ್ದಿದ್ರೆ ಇಂಥ ಸಂದರ್ಭವನ್ನ ಇವ್ರು ಯಾರೂ ಕಳೆದುಕೊಳ್ತಾ ಇರಲಿಲ್ಲ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಒಂದು ಹಂತದವರೆಗೂ ಪೈಲ್ವಾನ್ ಸಾದಿಕ್ ಅವರ ಈ ಪ್ರಯತ್ನವನ್ನು ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಕೊನೆ ಪಕ್ಷ ಇಲ್ಲಿವರೆಗಾದ್ರೂ ತಮ್ಮ ಬಂಡಾಯವನ್ನ ತೋರಿಸೋದು. ಅವ್ರೀಗ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಒಳಗಾದ್ರು ಆ ನಂತರದ್ದು ಅವ್ರು ಮಾಡ್ಲಿಲ್ಲ ಅಂದ್ರೂ ಆ ಮಟ್ಟಕ್ಕೆ ಪ್ರೆಸರ್ ಹಾಕಿ ಹಾಕ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಒಂದು ದೊಡ್ಡ ಪಕ್ಷ, ಆಮೇಲೆ ಅವರಿಗೆ ಹಣ ಬಲ ಇದೆ, ತೋಳ್ ಬಲ ಇದೆ, ಎಲ್ಲ ಬಲಗಳಿದಾವೆ, ಅದನ್ನು ಪ್ರಯೋಗ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರುಗಳು ಎಂಥ ದೊಡ್ಡ ತಮ್ಮ ಸಮುದಾಯಕ್ಕೆ ದ್ರೋಹ ಮಾಡ್ಕೊಂಡಿದ್ದಾರೆ ಅಂದ್ರೆ, ತಮ್ಮ ಗುಂಡಿಗಳನ್ನ ತಾವೇ ತೋಡ್ಕೊಂಡಿದ್ದಾರೆ ಅಂತಂದ್ರೆ, ಹಾಗಿದ್ರೆ ಮುಸ್ಲಿಂ ಸಮುದಾಯ ಅವ್ರದ್ದೇನಾದ್ರು ಭಿನ್ನಮತ, ಅವ್ರದ್ದು ಶಮನ ಏನಾದ್ರು ಇದ್ರೆ ಅವ್ರಿಗೊಂದ್ ಸ್ವಲ್ಪ ಏನಾದ್ರು ದುಡ್ಡು ಕೊಡ್ತಿರೋ, ಅವ್ರಿಗೇನಾದ್ರು ರಾಜಕೀಯ ಆಮಿಷ ತೋರಿಸ್ತಿರೋ, ಅಥವಾ ಅವ್ರಿಗೇನಾದ್ರು ಹೇಳಿ ತಣ್ಣಗ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ನೀವೊಂದು ದೊಡ್ಡ ಸಂದೇಶ ಕೊಟ್ಬಿಟ್ಟಿದ್ದೀರಿ. ನೀವು ಮಾಡಿದ್ದು ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಮಾಡಿದ ದ್ರೋಹ, ವಂಚನೆ. ಇನ್ನೊಂದು ಇದು ಒಂದಾದ್ರೆ, ಇನ್ನು ನೋಡಿ, ಆ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಸಮರ್ಥ್ ಆ ವ್ಯಕ್ತಿಗೆ ಆ ಹುಡುಗನ ಕೊಟ್ಟಿದ್ದಾರೆ, ಇನ್ನು ಯಂಗ್ಸ್ಟರ್. ಈಗ ಒಂದು ವೇಳೆ ಗೆದ್ರೆ ಕೊನೆಗೆ ಆ ಸಮರ್ಥ್ ಮುದುಕ ಆಗೋವರೆಗೂ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವನೇ ಇರ್ತಾನೆ, ಇರುವ ವ್ಯವಸ್ಥೆ ಮಾಡ್ಕೊಳ್ತಾನೆ. ಯಾಕಂದ್ರೆ ಅವ್ರ ದುಡ್ಡಿದೆ. ಅದಕ್ಕೆ ಮುಸ್ಲಿಂ ಸಮುದಾಯದ ಕಥೆ ಏನು? ಓಟ್ ಹಾಕ್ಬೇಕು. ಓಟ್ ಹಾಕಿ ಅವ್ರು ಹೇಳ್ದಾಗೆಲ್ಲ ಏನಾದ್ರೂ ಒಂದು ಅವ್ರ ಭಾಷಣಗಳು ಕೇಳ್ಕೊಂಡು ನೀವು ಮತ ಸರಕು ಅವರು ಅಧಿಕಾರಕ್ಕೆ ಬೇಕು. ನಾಚಿಕೆ ಆಗಲ್ವಾ ಇವರಿಗೆಲ್ಲ? ಮುಸ್ಲಿಂ ಸಮುದಾಯದ ಲೀಡರ್ಗಳಿಗೆ ನಾಚಿಕೆ ಆಗ್ಬೇಕು. ಆಗ ನೋಡಿದ್ರೆ ಜಮೀರ್ ಅವರು ಪರವಾಗಿಲ್ಲ, ಸ್ವಲ್ಪ ಮೇಲ್ಮುಖವಾಗಾದ್ರೂ ಕೂಡ ಅವರು ಒಳಗಡೆ ತಮ್ಮ ಅಸಮಾಧಾನವನ್ನ ತೋರ್ಕೊಂಡಿದ್ದಾರೆ. ಇಲ್ಲ, ನಾನು ಈ ಸಂಧಾನಕ್ಕೆ ನಾನು ಬರಲ್ಲ, ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಾಗಿತ್ತು, ಈಗ ಕೊಡದೆ ಇನ್ ಯಾವಾಗ ಕೊಡ್ತೀರಾ ನೀವು? ನಾವು ಬರೀ ಓಟ್ ಹಾಕಿರೋದಾ? ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಲ್ವಾ? ಕಾಂಗ್ರೆಸ್ನ ಏನು ಪರಂಪರೆಯಿಂದಲೂ ಕೂಡ ಬೆಂಬಲಿಸ್ಕೊಂಡು ಬಂದಿರುವಂತ ಮುಸ್ಲಿಂ ಸಮುದಾಯಕ್ಕೆ ಬರೀ ಓಟ್ ಹಾಕಕ್ಕಷ್ಟೇ ಇಟ್ಕೊಂಡಿದ್ದಾರಾ ಅಂತೇಳಿ ಕೇಳಬೇಕಾಗಿತ್ತು. ಎಂತ ಮೋಸ ಮಾಡ್ಕೊಂಡಿದ್ದಾರೆ. ಕೊನೆಗೂ ಇಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧ ರಾಜಪ್ರಭುತ್ವ ಗೆದ್ದಂಗಾಯ್ತಾ? ಇನ್ನೂ ಆಟ ಮುಗಿದಿಲ್ಲ. ಅಲ್ಲಿ ಇನ್ನೊಂದಷ್ಟು SDPI ಸಮುದಾಯದ ಅಫ್ಸರ್ ಕೋಡ್ಲಿಪೇಟೆ ಅವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ, ಜನರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ನಮಗೆ ಇದೀಗ ಅಲ್ಲಿನ ಬಲ್ಲ ಮೂಲಗಳ ಪ್ರಕಾರ ಸಿಕ್ಕಿರುವ ಮಾಹಿತಿ ಅಂದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಮುಸ್ಲಿಂ ಸಮುದಾಯದ ಜನರು ಸಾದಿಕ್ ಅವರನ್ನ, ಪೈಲ್ವಾನ್ ಸಾದಿಕ್ ಅವರನ್ನ ಅಷ್ಟೇ ಬೆಂಬಲಿಸ್ಕೊಂಡಿಲ್ಲ ಅಥವಾ ನಂಬ್ಕೊಂಡಿಲ್ಲ. ಅವರ ಒಳಗಡೆ ಇರುವಂತ ಆಂತರ್ಯ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡು ಕೊನೆಗೆ ಅವರು ನಾವು ಮತದಾನವನ್ನೇ ಬಹಿಷ್ಕಾರ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದೀವಿ ಅನ್ನೋ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇದು ಒಳ್ಳೆಯ ನಿರ್ಧಾರನೇ. ಶತಮಾನಗಳಿಂದ ಬರೀ ಅವರೇ ಮಿನಿಸ್ಟರ್ ಆಗ್ಬೇಕು, ಅವರೇ MLAಗಳಾಗ್ಬೇಕು, ಅವರೇ MP ಗಳಾಗ್ಬೇಕು, ಕಾಂಗ್ರೆಸ್ನವರೇ ಬೇರೆ ಬೇರೆ ಸಮುದಾಯದವರೇ ಮುಖ್ಯಮಂತ್ರಿಗಳಾಗ್ಬೇಕು ಅಂದ್ರೆ ದಲಿತರ ಅಥವಾ ಏನು ಮುಸ್ಲಿಂ ಸಮುದಾಯದವರು ಏನ್ರಿ ಆಗಿದ್ರೆ? ಹಾಗಾಗಿ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸ್ಲಿಮರು ತಮಗಾಗಿರುವ ಅನ್ಯಾಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಈ ಮುಸ್ಲಿಂ ಲೀಡರ್ಗಳ, ರಾಜಕಾರಣಿಗಳ ಮಾತನ್ನ
ಅವರ ಈ ರಾಜಕಾರಣದ ತಂತ್ರಗಾರಿಕೆಯನ್ನ ಅವರು ಒಪ್ಪಿಲ್ಲ. ಹಾಗಾಗಿ ಅವರು ಕೊನೆ ಕ್ಷಣದಲ್ಲಿ ತಮ್ಮ ಅಸಮಾಧಾನವನ್ನ ಬೇರೆ ಬೇರೆ ರೀತಿ ತೋರಿಸಿ ಪಾಠ ಕಲಿಸಲಿದ್ದಾರೆ. ಯಾಕೆಂದ್ರೆ ಅಲ್ಲಿ 80 ಸಾವಿರ ಮುಸ್ಲಿಂ ವೋಟರ್ಸ್ ಇದ್ದಾರೆ. ಪೈಲ್ವಾನ್ ಸಾದಿಕ್ ಅವ್ರು ಬಿಡಿ, ಹಿರಿಯರು, ಅವರು ವಯಸ್ಸಲ್ಲಿ ಓಕೆ, ಅವರೊಂದು ಪ್ರಯತ್ನದ ಭಾಗವಾಗಿ ಅವ್ರು ಕಂಟೆಸ್ಟ್ ಮಾಡಿದ್ರು, ಈಗ ಪ್ರಭಾವಕ್ಕೆ ಒಳಗಾದ್ರು. ಅಲ್ಲಿ ಯಾರೂ ಇಲ್ವಾ ಲೀಡರ್ಗಳು? ಹಾಗಿದ್ರೆ ಅಲ್ಲಿ ಮುಸ್ಲಿಂ ಸಮುದಾಯದ ಲೀಡರ್ಗಳು ಯಾರೂ ಇಲ್ವಾ? ಲೀಡರ್ಗಳು ಯಾಕೆ ಮಾಡಿಲ್ಲ ಅಂದ್ರೆ ಇವ್ರಿಗೆ ನೀವು ಲೀಡರ್ಗಳಾಗದ್ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಮತ ಸರ್ಕುಗಳ ಕುರಿಗಳು. ಮುಸ್ಲಿಂ ಸಮುದಾಯದ ಸಾಮೂಹಿಕವಾದ ಓಟ್ ಬೇಕಷ್ಟೇ ಹೊರತು ಮುಸ್ಲಿಂ ಸಮುದಾಯದಲ್ಲೇ ಲೀಡರ್ಗಳು ಬೆಳೆಯೋದು. ಯಾಕೆ ಮುಸ್ಲಿಂ ಸಮುದಾಯದಲ್ಲಿ ಯುವಕರಿಲ್ವೇ? ನನಗೆ ಈಗ ಸಮರ್ಥ ಇದ್ದ ಹಾಗೆ ಅಲ್ಲಿ ಯುವಕರಿಲ್ವಾ? ಇದ್ದಾರೆ. ಅವ್ರಿಗೆ ವೇದಿಕೆಗಳನ್ನ ಕೊಟ್ಟಿಲ್ಲ, ಅವರನ್ನ ರಾಜಕೀಯವಾಗಿ ಬಲಿಷ್ಠಗೊಳಿಸಿಲ್ಲ. ಹಾಗಾಗಿ ಮುಸ್ಲಿಂ ಸಮುದಾಯ ಈಗ ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಿಮಗೆ ನಿಜವಾಗಲೂ ಮಗ್ಗುಲ ಮುಳ್ಳು ಕಂಟಕರು ಯಾರು ಅಂದ್ರೆ ನಿಮ್ಮದೇ ಸಮುದಾಯದ ರಾಜಕಾರಣದ ಲೀಡರ್ಗಳು. ಸಿದ್ದರಾಮಯ್ಯನ ಕರ್ಸ್ಕೊಂಡ್ರು, ಆದ್ರೆ ಸಿದ್ದರಾಮಯ್ಯನವರಿಗಿಂತಲೂ ಅತ್ಯುತ್ಸಾಹದಿಂದ ಈ ಒಂದು ಬಂಡಾಯವನ್ನ ಶಮನಗೊಳಿಸಬೇಕು, ಪೈಲ್ವಾನ್ ಸಾದಿಕ್ ಅವರ ಈ ನಾಮಿನೇಷನ್ ಅಥವಾ ಏನು ಅವರ ಈ ಕಂಟೆಸ್ಟ್ ಅನ್ನ ಕಡಿಮೆ ಮಾಡಬೇಕು, ಅವ್ರನ್ನ ಸಂಧಾನ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಯಾರು ಅಂದ್ರೆ ಇದೇ ಮುಸ್ಲಿಂ ಸಮುದಾಯದ ಲೀಡರ್ಗಳು. ಮುಸ್ಲಿಂ ಸಮುದಾಯ ಯೋಚನೆ ಮಾಡಬೇಕಾಗಿದೆ, ನಿಮ್ಮನ್ನ ಇವರು ಬೆಳೆಸೋದಿಲ್ಲ, ನಿಮ್ಮ ಸಮಾಧಿಯನ್ನ ತೋಡ್ತಾರೆ. ಹಾಗಾಗಿ ಇವತ್ತು ಮುಸ್ಲಿಂ ಸಮುದಾಯದ ಮನೆಗಳಲ್ಲಿ ದಾವಣಗೆರೆಯಲ್ಲಿ ಯುವಕರು ಜಾಗೃತಗೊಂಡು ತಮ್ಮ ಅಸಮಾಧಾನವನ್ನು ಅಂದ್ರೆ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಿದಿರಿ. ಅದು ಬಹುಶಃ ಚುನಾವಣೆ ನಂತರ ಗೊತ್ತಾಗತ್ತೆ. ಸೊ ಗೊತ್ತಾದ ಮೇಲೆ ಬಹುಶಃ ಮನವರಿಕೆ ಆಗುತ್ತೆ, ನಾವು ಇಲ್ಲಿ ಈ ಒಂದು ತಪ್ಪನ್ನ ಮಾಡಬಾರ್ದಾಗಿತ್ತು, ಆ ಸಮುದಾಯ ಟಿಕೆಟ್ ಅನ್ನ ಕೊಡಬೇಕು ಅಂತ. ಬಹುಶಃ ಅಂತದೊಂದು ನಿರ್ಧಾರವನ್ನ ಅಂದ್ರೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡುವ ಹಂತಕ್ಕೂ ನಾವು ಹೋಗ್ತೀವಿ ಅನ್ನುವಂತ ವಿಚಾರಗಳಿಗೆ ಬರ್ತಾ ಇದಾವೆ. ಬಹುಶಃ ಅದೊಂದು ಒಳ್ಳೆಯ ನಿರ್ಧಾರವೇ. ಕೊನೆ ಪಕ್ಷ ಇವರ ಈ ಜಗಳದಿಂದ ಅಥವಾ ಇವರ ಈ ಸಮಸ್ಯೆಯಿಂದ ಬೇರೆ ಪಕ್ಷ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಪಾಠ ಕಲಿಸ್ಲೇಬೇಕಲ್ಲ. ಅಯ್ಯೋ ಬಿಜೆಪಿ ಬಂದ್ಬಿಟ್ರೆ ನಮ್ಮನ್ನೇನೋ ಮಾಡ್ಬಿಡ್ತಾರೆ, ನಮ್ಮನ್ನು ಪಾಕಿಸ್ತಾನ ಕಳಿಸ್ಬಿಡ್ತಾರೆ, ನರೇಂದ್ರ ಮೋದಿ, ಯಾರನ್ನು ಏನು ಮಾಡೋದಿಕ್ಕಾಗಲ್ಲ. ಇದು ನಮ್ಮ ಸಂವಿಧಾನ, ಇದು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಗೌರವ ಇದೆ, ಪ್ರತಿಯೊಬ್ಬರಿಗೂ ವಾಸಿಸುವ ಹಕ್ಕಿದೆ. ಕಾಂಗ್ರೆಸ್ ಹೇಳೋದಂದ್ರೆ ಇಂಥದೊಂದು ಭೂತ ಬಿಡುತ್ತೆ ನೋಡಿ. ಬಿಜೆಪಿ ಬಂದ್ಬಿಟ್ರೆ ನಿಮ್ಮನ್ನ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಎದುರಿಸ್ಬಿಟ್ಟು ನಿಮ್ಮ ಓಟ್ಗಳನ್ನ ಕಿತ್ಕೊಳ್ಳೋದು. ಈಗ ಮುಸ್ಲಿಂ ಸಮುದಾಯದ ಜನ ಎಚ್ಚೆತ್ಕೊಂಡಿದ್ದಾರೆ, ನಮಗೆ ಈ ಕತೆ ಪುರಾಣ ಬೇಕಾಗಿಲ್ಲ, ನಮಗೆ ಟಿಕೆಟ್ ಬೇಕು, ನಾವು ರಾಜಕಾರಣಿಗಳಾಗಬೇಕು, ನಾವು ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತ. ಹಾಗಾಗಿ ಆಟ ಪಿಕ್ಚರ್ ಅಭಿ ಬಾಕಿ ಹೈ, ಆಟ ಇನ್ನೂ ಮುಗಿದಿಲ್ಲ. ಅದು ಬಹುಶಃ ಚುನಾವಣೆಯ ನಂತರ ಕಾಂಗ್ರೆಸ್ಗೆ ಸರಿಯಾದ ಮರ್ಮಾಘಾತ ಅರ್ಥ ಮಾಡಿಸ್ತಾರೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾದ ಮುಸ್ಲಿಂ ಸಮುದಾಯದ ಅಲ್ಲಿನ ಮತದಾರರು. ಮತ್ತೊಂದು ವಿಶೇಷ ಸ್ಟೋರಿ ಭೇಟಿ ಮಾಡ್ತೀನಿ. ನಮಸ್ಕಾರ.